ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಅಂತರಲೇ ಇವತ್ತು ರವಿವಾರ ಸಂಡೇ ಆಫರು 44 ಆರ್ಡ್ರಿಗೆ ಎಷ್ಟು ಇರಿ ತೋರಿಸೇ ಬಿಡ್ತೀನಿ. ಇಲ್ಲಿ ನೋಡಿ, 16 ಆರ್ಡ್ರಿಗೆ 850, 26 ಆರ್ಡ್ರಿಗೆ 1700, 39 ಆರ್ಡ್ರಿಗೆ 2550, 44 ಆರ್ಡ್ರಿಗೆ 2900. ಆರ್ಡ್ರೇ ಕೊಡ್ತಾ ಇಲ್ಲ ಇಲ್ಲಿ. ಏನು 16-17 ಅವರ್ ಕೆಲಸ ಮಾಡ್ಬೇಕು 44 ಆರ್ಡ್ರ್ ಹೊಡೆಯೋಕ್ಕೆ. ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 15,848 ಕಿಲೋಮೀಟ್ರ್ ಆಗಿದೆ. ನೋಡೋಣ, ನಾನು ನಿನ್ನೆದು ಬಂದುಬಿಟ್ಟು 2,900 ರೂಪಾಯಿ ಹೊಡೆದಿದ್ದೀನಿ. 2,956, ಒಂದು 42 ಆರ್ಡ್ರ್ ಹೊಡೆದಿದ್ದೀನಿ. ನೋಡೋಣ ಇವತ್ತು ಎಷ್ಟಾಗುತ್ತೆ. ಏನು ಮ್ಯಾಚ್ ಬೇರೆ ಇದೆ, ಜಾಸ್ತಿ ಜನ. ಇವಾಗ 45 ರೂಪಾಯಿನಿದೆ ಎಷ್ಟು ಪರ್ ಆರ್ಡ್ರ್ 9 ಗಂಟೆವರೆಗೂ. ಆದಮೇಲೆ 80 ರೂಪಾಯಿ, 50% ಇರೋದು 12 ಗಂಟೆ ಮೇಲೆ. ನೋಡೋಣ ಮಧ್ಯಾಹ್ನ ಎಷ್ಟಿದೆ ಅಂತ ನೋಡೋಣ. ಅದು ಮೆಸೇಜ್ ಸೆಂಟ್ರಲ್ಲಿ ಮೆಸೇಜ್ ಬಂದಿಲ್ಲ. ನೋಡೋಣ ಮತ್ತೆ ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ ನಿಮಗೆ. ಆಮೇಲೆ ಎಷ್ಟು ಆರ್ಡ್ರ್ ಪಿಕಪ್ ಬಂದಿದ್ದೀವಿ ಇನ್ನೂ ಸ್ಟೋರಿಗೆ. ನೋಡ್ರಲ್ಲ ಹುಡುಗರು ಲೈನಾಗಿ ನಿಂತ್ಕೊಂಡ್ಬಿಟ್ಟವ್ರೆ. ಅದರಲ್ಲಿ ಬೇರೆ ಇಲ್ಲಿ ಬಂದಮೇಲೆ ಮಲ್ಟಿ ಆರ್ಡ್ರ್ ಬೇರೆ ಕೊಟ್ಬಿಟ್ಟವನೆ. ಒಂದು ಇಲ್ಲಪ್ಪ, ಒಂದು ಸಹಕಾರ ನಗರ, ಇನ್ನೊಂದು ಜಬ್ಬೂರ್ ಕಡೆ. 2 ಆರ್ಡ್ರ್ ಕೊಟ್ಟಿರೋದು. ಅದನ್ನು ಗೊತ್ತಾ, ನಂಬರ್ ನೋಡಿ, ಹತ್ತತ್ರ ಒಂದು 10-15 ಜನ ಇದ್ದೀವಿ. ಅಪ್ಪ ನೋಡೋಣ, 2 ಆರ್ಡ್ರ್ ಪಿಕಪ್ ಮಾಡಿ ಡ್ರಾಪ್ ಮಾಡೋಕ್ಕೆ ಹೋದ್ಮೇಲೆ ಸಿಗ್ತೀನಿ. ಇವಾಗ 2ನೇ ಆರ್ಡ್ರ್ ಮಲ್ಟಿ ಆರ್ಡ್ರು ಡ್ರಾಪ್ ಮಾಡಿದ್ದೀನಿ. ಇದಕ್ಕೆ ಫಸ್ಟ್ ಆರ್ಡ್ರಿಗೆ 138 ರೂಪಾಯಿ ಕೊಟ್ಟಿದ್ದೆ, ಇದಕ್ಕೆ 59. ಅರ್ನಿಂಗ್ಸ್ ಬಂದುಬಿಟ್ಟು 190 ರೂಪಾಯಿ ಚಿಲ್ಲರಾಗಿದೆ. 1 ಅವರ್ ಮಾಡಿದ್ದೀನಿ. 2 ಆರ್ಡ್ರ್ ಕೌಂಟಾಗಿರೋದು. ಅಂದರೆ 2 ವಿನಾ ಸ್ಟೋರಿಂದ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಎಲ್ಲಿ ಜಕ್ಕೂರಲ್ಲಿ ಇದ್ದೀನಿ. ನೋಡೋಣ ಎಲ್ಲಿ ಮತ್ತೆ ಪಿಕಪ್ ಹಿಡಿತಾನೆ, ಮತ್ತೆ ಸಿಗ್ತೀನಿ ಆಮೇಲೆ. ಇವಾಗ ಟೈಮ್ ಬಂದುಬಿಟ್ಟು 9:22 ಗಂಟೆ ಆಗಿರೋದು. ಎಷ್ಟಪ್ಪ ಅರ್ನಿಂಗ್ಸ್ ಆಗಿದೆ ಅಂದರೆ, ಓಪನ್ ಆಗೋ ಲೆಫ್ಟಲ್ಲಿದ್ದರೆ ಅದಂತಲೇನೋ 7ನೇ ಫ್ಲೋರಲ್ಲಿದ್ದೀನಿ. ಇವಾಗ ಅರ್ನಿಂಗ್ಸ್ ಒಂದು 400 ರೂಪಾಯಿ ಆಗಿರ್ಬೋದು ಆಲ್ಮೋಸ್ಟು ಚಿಲ್ಲರೆ. ಮತ್ತು ಟಾರ್ಗೆಟ್ ಬಂದುಬಿಟ್ಟು ಒಂದು 7 ಆರ್ಡ್ರ್ ಹೊಡೆದಿದ್ದೀನಿ. ನೋಡೋಣ, ಇದಕ್ಕೆ ಫಸ್ಟ್ ಆರ್ಡ್ರ್ 5 ಕಿಲೋಮೀಟರ್ ಮೇಲಿತ್ತಲ್ಲ, ಅದನ್ನೊಂದು ಅರ್ಧ ಆರ್ಡ್ರ್ ಕೌಂಟ್ ಆಗುತ್ತೆ. ಇವಾಗ ಬಂದಿರೋದು ಯಲಹಂಕಗೆ, ಇಲ್ಲಿ ಮೂಳಬಾಗಿಲು ದೋಸಾ ಪಾಯಿಂಟಿಂದ ಸಹಕಾರ ನಗರದಿಂದ ಬಂದಿದ್ದೀನಿ. ಅದಕ್ಕೊಂದು 10 ಕಿಲೋಮೀಟರ್ಗೆ 102 ರೂಪಾಯಿ ಕೊಟ್ಟಿದ್ದು. ರಿಟರ್ನ್ ಅಮೌಂಟ್ ಒಂದು 20 ರೂಪಾಯಿ ಇದೆ. ಮತ್ತು ನಿನ್ನೆ ಅಂತೂ ಫುಲ್ಲು 40 ಸುಸ್ತಾಗಿದೆ. ಇವತ್ತು ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇದ್ದೇನೆ. ನೋಡೋಣ ಇನ್ನೂ ಎಷ್ಟು ಆರ್ಡರ್ಸ್ ಆಗುತ್ತೆ ನೋಡೋಣ. ನೋಡಿ 456 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 7 ಆರ್ಡ್ರ್ ಆಗಿದೆ 2 ಅವರಲ್ಲಿ. ಮತ್ತೊಂದು ನಿಮ್ಗೆ ಏನದು, ಒಂದೊಂದು ಝೋನಲ್ಲಿ ಒಂದು ಆರ್ಡ್ರ್ ಇರ್ತವೆ, ಒಂದೊಂದು ಝೋನಲ್ಲಿ ಆರ್ಡರ್ಸ್ ಇರೋಲ್ಲ. ಅದಕ್ಕೆ ನಾನೇನು ಮಾಡೋಕ್ಕಲ್ಲ. ಆರ್ಡ್ರ್ ಇದ್ದರೆ ಆರ್ಡ್ರ್ ಕೊಡ್ತಾನೆ. ಇವಾಗ ಆರ್ಡ್ರ್ ಇದ್ದಾಗ ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇದ್ದಾನೆ. ಇವಾಗ ನೋಡೋಣ, ಇನ್ನೂ ಟಿಫನ್ ಮಾಡಿಲ್ಲ. 9:30 ಗಂಟೆಗಿದೆ. ಟಿಫನ್ ಮಾಡ್ಕೊಂಡು ನಮ್ಮ ಝೋನಿಗೆ ಹೋಗ್ತೀನಿ. ಮತ್ತು ನೋಡಿ ನಂಗೆ ಆರ್ಡ್ರ್ ಬಿದ್ದಿತ್ತು ಎಷ್ಟು, 9:50 ಗಂಟೆಗೆ. 15 ಕಿಲೋಮೀಟ್ರ್ ಪಿಕಪ್ಪು ಮತ್ತು ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ತಿರುಗಿ 15 ಕಿಲೋಮೀಟ್ರಲ್ಲಿ ರೋಡ್ ಫುಲ್ ಖಾಲಿತ್ತಲ್ಲ, ಅದಕ್ಕೆ ಬೇಗ ಬಂದಿದ್ದೀನಿ. ಡ್ರಾಪ್ ಕೊಟ್ಟರೆ ಎಷ್ಟು ರೂಪಾಯಿ ಅರ್ನಿಂಗ್ಸ್ ಸಿಗುತ್ತೆ ನೋಡೋಣ. ಇವಾಗ ಡ್ರಾಪ್ ಕೊಟ್ಟೆ 10:20 ಗಂಟೆಗೆ. ಎಷ್ಟು ರೂಪಾಯಿ ಅರ್ನಿಂಗ್ಸ್ ಆಗಿದೆ ತೋರಿಸ್ತೀನಿ ರೀ. 130 ರೂಪಾಯಿ ಕೊಟ್ಟಿದ್ದ. ಇರಿ ಎಷ್ಟು ಕಿಲೋಮೀಟ್ರ್ ಅಂತ ತೋರಿಸ್ತೀನಿ ನಿಮಗೆ. 130 ರೂಪಾಯಿಗೆ 14.5 ಕಿಲೋಮೀಟ್ರ್. ಅಂದರೆ ಒಂದು ಅರ್ಧ ಕಿಲೋಮೀಟ್ರ್ ಪಿಕಪ್ ಹೋಗಿದ್ದೆ. ಡ್ರಾಪ್ ಬಂದುಬಿಟ್ಟು 14 ಕಿಲೋಮೀಟ್ರ್ ಬಂದಿದ್ದೀನಿ. ಇವಾಗ ಆರ್ಡರ್ಸ್ ಎಷ್ಟಪ್ಪಾಗಿದೆ ಅಂದರೆ ಇದು ತೋರಿಸ್ತೀನಿ. ಆರ್ಡ್ರ್ ಬಂದುಬಿಟ್ಟು 11 ಆರ್ಡ್ರ್ ಆಗಿದೆ. ಇದೊಂದು ರಿಟರ್ನ್ ಅಮೌಂಟ್ ಬೇರೆ ಇದೆಯಲ್ಲ, 662 ರೂಪಾಯಿ. ಎಲ್ಲ ಸೇರಿದ್ರೆ 700 ರೂಪಾಯಿ ಆಯಿತು. ರಿಫ್ರೆಶ್ ಮಾಡಿಬಿಡ್ತೀನಿ ಫಸ್ಟಿಗೆ. ಇನ್ನು ಮತ್ತೆ ಬ್ರಿಡ್ಜ್ ಹತ್ಬಿಡೋಣ ಬೇಗ. 10:20 ಗಂಟೆ ಆಯಿತು ಟೈಮ್. ಬಾರಪ್ಪ, ನೋಡಿ ವಿಲ್ಲಾಗಳು ಹೆಂಗಿದ್ದಾವೆ ಒಳಗಡೆ. ಸಿಕ್ಕಾಬಿಟ್ಟು ಭಾರಿ ವಿಲ್ಲಾಗಳಿದ್ದಾವೆ. ಅರ್ನಿಂಗ್ಸು 700 ರೂಪಾಯಿಗಿದೆ. ಬರೀ 14 ಆರ್ಡ್ರ್ ಹೊಡೆಯೋಣ ಫಸ್ಟ್ ಟಾರ್ಗೆಟ್ಗೆ. 3 ಗಂಟೆ ಒಳಗಡೆ, 3-4 ಗಂಟೆ ಒಳಗಡೆ ನಮ್ಮ ಫಸ್ಟ್ ಟಾರ್ಗೆಟ್ ಮುಗಿಸ್ಬೇಕಾಗಿತ್ತು ನಾನು. ಇಲ್ಲಿ ನೋಡಿ, ಉಡುಪಿ ಗ್ರ್ಯಾಂಡ್ ಹತ್ರ ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ಉಡುಪಿ ಗ್ರ್ಯಾಂಡೇ ಕ್ಲೋಸ್ ಇದೆ. ಯಾಕೆ ಸ್ವಿಗ್ಗಿ ಆ್ಯಪ್ ಓಪನ್ ಮಾಡೋರು ಇವರು? ಸುಮ್ಮನೆನಾ ತಮಾಷೆಗೆ ಓಪನ್ ಮಾಡೋದು? ಸುಮ್ಮನೆ ಅಲ್ಲಿಂದ 3-4 ಕಿಲೋಮೀಟ್ರಿಂದ ಬರೋದು. ಇಲ್ಲಿ ನೋಡಿದ್ರೆ ರೆಸ್ಟೋರೆಂಟೇ ಕ್ಲೋಸು. ಏನು ದರಿದ್ರದವರು ಅದರಪ್ಪ. ಟಿಕೆಟ್ ರೈಸ್ ಮಾಡಿ ಅವ್ರು ಕಾಲ್ ಮಾಡೋಷ್ಟರಲ್ಲಿ ರಾಮಾಯಣ ಹಿಡಿಬೇಕು ನಮಗೆ. ನೋಡೋಣ, ಟಿಕೆಟ್ ರೈಸ್ ಮಾಡ್ತೀನಿ. ಕಾಲ್ ಬ್ಯಾಕ್ ಬಂದುಬಿಟ್ಟು ಕ್ಯಾನ್ಸಲ್ ಆಗುತ್ತೆ. ನೋಡೋಣ ಮತ್ತೆ ನಿಮಗೆ ಆಮೇಲೆ ಸಿಗ್ತೀನಿ. ಅರ್ನಿಂಗ್ಸು ಎಷ್ಟಪ್ಪ ಆಗಿದೆ ಅಂದರೆ ಇಲ್ಲಿ ತೋರಿಸ್ತೀನಿ. ಕಾಲೇ ಬಂತು ನೋಡಿ. ಇರಿ ಮಾತಾಡ್ಬಿಡೋಣ ಫಸ್ಟಿಗೆ. ಏನು ಕಸ್ಟಮರ್ ಕೇರ್ ಕಡೆಯಿಂದ ಇದೆ ತಲೆ. ಹಲೋ, ಹಾಂ ಕೇಳಿಸ್ತಾ ಇದೆ ಮೇಡಮ್. ನಾನು ಏನಂತ ಟಿಕೆಟ್ ರೈಸ್ ಮಾಡಿದ್ದೀನಿ. ರೆಸ್ಟೋರೆಂಟ್ ಇಸ್ ಕ್ಲೋಸ್ಡು. ಇಲ್ಲಿ ಓಪನ್ ಯಾಕೆ ಮಾಡೋರು ಉಡುಪಿ ಗ್ರ್ಯಾಂಡ್ದವರು ಸ್ವಿಗ್ಗಿ ಆ್ಯಪ್ನ? ಹೌದು ಕ್ಲೋಸ್ ಆಗಿದೆ. ಓಕೆ, ಫೋಟೋನ ಶೇರ್ ಮಾಡಿದ್ದೀನಿ ಹಾಗೆ.
ಹಾಂ ಓಕೆ ಮಾಡೋದ. ಇದೊಂದು ಹೇಳ್ತಾರೆ ಫೋನ ಡಿಸ್ಕನೆಕ್ಟ್ ಮಾಡಬೇಡಿ ಅಂತ. ಇವರು CBI ರೋಡಲ್ಲಿ ಇರೋದು ಇದು ಉಡುಪಿ ಗ್ರ್ಯಾಂಡ್. ಯಾಕೆ ಓಪನ್ ಮಾಡೋರು ಅಂತ ಗೊತ್ತಿಲ್ಲ ನನಗೆ. ಸಾರಿ, ಸ್ವಿಗ್ಗಿ ಆ್ಯಪ್ನ ಓಪನ್ ಮಾಡ್ಯಾರೆ, ರೆಸ್ಟೋರೆಂಟ್ ಕ್ಲೋಸ್ ಮಾಡ್ಯಾರೆ. ಸಂಡೇ ಬೇರೆ ಇವತ್ತು. ಆರ್ಡ್ರ್ ಬೇಗನೆ ಕ್ಯಾನ್ಸಲ್ ಮಾಡಿ ಕೊಟ್ಟರು. ಅವ್ರು ಪಿಕ್ ಮಾಡೋರು ಕಾಲ್ ಮಾಡ್ತಾರಂತೆ. 10 ರೂಪಾಯಿ ಕೊಟ್ಟು ನೋಡಿರಿ. ಎಷ್ಟು ದೂರಿಂದ ಬಂದೆ, 3 ಕಿಲೋಮೀಟ್ರ್ ಬಂದು ಡ್ರಾಪ್ ಇಲ್ಲೇ ಲೋಕಲ್ ಇತ್ತು. ಓಹೋ, ಇದಾದ್ರು ಕೊಟ್ಟ ಪ್ಯಾರೇಸ್ ಪಾಣಿನಿಂದ 43 ರೂಪಾಯಿ ಕೊಟ್ಟಾನೆ. ಬರ್ರಿ ಅಲ್ಲೇ ಒಂದು ಹೋಗ್ಬಿಟ್ಟು ಅರ್ಧ ತಾಸು ವೇಟ್ ಮಾಡೋಣ. ಅವ್ರು ಬೇರೆ ಬೇಗ ಕೊಡೋಲ್ಲ. ಎಲ್ಲಪ್ಪ ಅಂದರೆ ಇದು ಡ್ರಾಪು, ಇದು ಡ್ರಾಪ್ ಬಂದ್ಬಿಟ್ಟು ಇದ್ರ ಹತ್ರ ಇರೋದು BL ರೋಡ್. ಬನ್ನಿ ಇದನ್ನು ಪಿಕಪ್ ಮಾಡಿ ಡ್ರಾಪ್ ಮಾಡೋಕೆ ಹೋಗೋಣ. ಇವಾಗ ಡ್ರಾಪ್ ಕೊಟ್ಟಿದ್ದೀನಿ. ಆಲ್ಮೋಸ್ಟ್ 12-6 ಗಂಟೆ ಆಗಿದೆ ಟೈಮಿಂಗ್ಸು. ಎಷ್ಟಪ್ಪ ಇರಿ ನೋಡಿ ಬಿಡೋಣ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ. 44,000 ರೂಪಾಯಿ ಬ್ಯಾಟ್ರಿ ಬೇಕನ್ಸುತ್ತೆ ನನ್ನ ಪ್ರಕಾರ. 80% ಇದೆ 12 ಗಂಟೆ ಮೇಲೆ. 1035 ರೂಪಾಯಿ. 4:51 ನಿಮಿಷ. 5 ಅವರ್ ಆಗಿದೆ. ಇನ್ನೂ ಬೇಕಾಗಿರೋದು 9 ಆರ್ಡ್ರ್, 16 ಆರ್ಡ್ರ್ ಕಂಪ್ಲೀಟ್ ಆಗಿದೆ. ನೋಡೋಣ ಇವಾಗ ಪೀಕ್ ಅವರ್ಸಲ್ಲಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ನೋಡೋಣ. ಬೇಗ ಹೊಡೆಯೋಣ ಒಟ್ಟಿನಲ್ಲಿ. ಸಿಗ್ತೀನಿ ಮತ್ತೆ ನಿಮ್ಗೆ ಆರ್ಡ್ರ್ ಬಿದ್ದ ಮೇಲೆ. ಮತ್ತೆ ಕರೆಯಲ್ಲಿದ್ದೀನಿ ಇವಾಗ. ಈ ಝೋನಲ್ಲಿ ತೋರಿಸ್ತೈತಾ? ಔಟ್ ಆಫ್ ಝೋನ್ ಅಂತಾನೆ ಇರೋದು ನಾನು. ಯಾಕೆ ಝೋನಲ್ಲಿ ತೋರಿಸ್ತೈತಿಲ್ಲ? ಔಟ್ ಆಫ್ ಝೋನ್ ತೋರಿಸ್ಬೇಕಿತ್ತು ಇಲ್ಲಿ. ಗುಡ್ ಆಫ್ಟರ್ನೂನ್ ಸುಭಾಷ್ ರಾಜಾರಾಮ್ ಜಾಧವ್. ಓಕೆ ಡಾರ್ಲಿಂಗ್ಸ್ ಸ್ವಿಗ್ಗಿದವನಿಗೆ. ಇವರು ಅಪ್ಪ ಇದನ್ನೇ ಸ್ಲಾಟ್ ಬುಕ್ ಮಾಡ್ಕೊಂಡಿಲ್ಲ, ಗೊತ್ತಿಲ್ಲ. ಆಲ್ಮೋಸ್ಟು ಬುಕ್ ಮಾಡ್ಕೊಂಡಿದ್ದೀನಿ. ಇವಾಗ ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ ಮತ್ತೆ. ಇವಾಗ ಟೈಮ್ ಬಂದುಬಿಟ್ಟು 12:53 ಆಗಿರೋದು. 1,200 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 5:38 ನಿಮಿಷ. 19 ಆರ್ಡ್ರ್ ಹೊಡೆದಿದ್ದೀನಿ. ಎಲ್ಲಪ್ಪ ಇದ್ದೀನಿ ಅಂದರೆ ಇವಾಗ ಹತ್ತತ್ರ ಜಕ್ಕೂರು ಯಾವುದೋ ಸೈಡ್ ಎಲ್ಲಿದ್ದೀನಿ. ಇದು ಯಾವ ಅಂತ ಗೊತ್ತಿಲ್ಲ. ತನಿಸಂದ್ರ ಕಡೆ ಇದು ಯಾವುದು, ಸಂಪಿಗೆ ಹಳ್ಳಿ ಹತ್ರ ಇರೋದು. ಬರೀ ಮತ್ತೆ ಝೋನ್ ಕಡೆ ಹೋದ್ಮೇಲೆ ಆರ್ಡ್ರ್ ಬಿದ್ಮೇಲೆ ಸಿಗ್ತೀನಿ ಮತ್ತೆ ನೆಕ್ಸ್ಟು. ಇವಾಗ ಮೆಗ್ನಾ ಫುಡ್ಸಲ್ಲಿ ಇದ್ದೀನಿ. 2 ಆರ್ಡ್ರ್ ಬಿದ್ದಿರೋದು. ಸರ್ ಇದು ಆರ್ಡ್ರ್ ಕೊಡಿ. ಇದನ್ನು ಪಿಕಪ್ ಮಾಡೋಣ. ಒಂದು ವಿದ್ಯಾರಣ್ಯಪುರಂ, ಒಂದು ತಿಂಗ್ಳಿಗೆ ಬಿದ್ದಿರೋದು. 9136. ಇನ್ನೊಂದು ಆರ್ಡ್ರ್ ಇದೆ, ಅದು ರೆಡಿ ಇಲ್ಲ ಅನ್ಸುತ್ತೆ. ರೆಡಿ ಇಲ್ಲ ಇದು. ಇವಾಗ ಟೈಮ್ ಬಂದುಬಿಟ್ಟು 3:21 ಗಂಟೆಗೆ ಟೈಮಿಂಗ್ಸು. ಎಷ್ಟಪ್ಪ ಅರ್ನಿಂಗ್ಸ್ ಆಗಿದೆ ಅಂತ ತೋರಿಸ್ತೀನಿ ರೀ. ಹಾಗೂ ಮಲ್ಟಿ ಆರ್ಡ್ರ್ ಕೊಟ್ಟಿದ್ದ ಮೆಗ್ನಾ ಫುಡ್ಸಿಂದ. ಮತ್ತೆ ಇವಾಗ 1,700 ರೂಪಾಯಿ ಚಿಲ್ಲರೆ ಆಗಿದೆ. ಫಸ್ಟ್ ಟಾರ್ಗೆಟ್ ಅಂದ್ರೆ ಮುಗಿದೋಯ್ತು ನೋಡಿ. ಫಸ್ಟ್ ಟಾರ್ಗೆಟ್ ಫುಲ್ ಕಂಪ್ಲೀಟ್ ಆಗಿಬಿಟ್ಟೈತೆ. ಇವಾಗ 3 ಅವರ್, ಇನ್ನೂ ಒಂದು ಅರ್ಧ ಗಂಟೆ ಲಾಗಿನ್ ಆಗಿರ್ಬೇಕು. ಮತ್ತೆ ಸಾಯಂಕಾಲ ಬರ್ತೀನಿ ಇನ್ನು. ಯಾಕಂದರೆ ಟಾರ್ಗೆಟ್ ಅಂದರೆ ಫಸ್ಟ್ ಟಾರ್ಗೆಟ್ ಮುಗಿದೋಗೈತಲ್ಲ, ಅದಕ್ಕೆ 8 ಅವರ್ ಆಗಿದೆ. ಇನ್ನೂ ಸರ್ಜ್ ಇದೆ. 4 ಗಂಟೆಗೆ ಸರ್ಜ್ ಇರೋದಲ್ಲ. ಇನ್ನು ಡೈರೆಕ್ಟಾಗಿ ನಿಮಗೆ ಸಾಯಂಕಾಲ ಸಿಗ್ತೀನಿ. ಎಷ್ಟು ರೂಪಾಯಿ ಅರ್ನಿಂಗ್ಸ್ ಆಗುತ್ತೆ ಸಾಯಂಕಾಲ ಫುಲ್ ಡೀಟೇಲ್ಸ್ ಹೇಳ್ಕೊತಾ ಹೋಗ್ತೀನಿ. ಇವಾಗ 1,700 ರೂಪಾಯಿ ಆಗೈತೆ. ಇನ್ನೊಂದು ಆರ್ಡ್ರ್ ಹೊಡಿಬೇಕು ಅಂದರೆ ಒಂದು 3:45 ಗಂಟೆವರೆಗೆ ಲಾಗಿನ್ ಆಗಿರ್ಬೇಕಲ್ಲ. ಎಲ್ಲಾದರೂ ಇಲ್ಲಿಂದ ಒಂದು RT ನಗರ ಕೊಟ್ಟರೆ ಬೆಸ್ಟ್ ಅಂತ ಇದ್ದೀನಿ. ಕೊಟ್ಟರೆ ಹೋಗ್ತೀನಿ. ನೋಡೋಣ. ಒಟ್ಟು 4 ಗಂಟೆಗೆ ಆಫ್ ಮಾಡ್ತೀನಿ ನಾನು. ಮತ್ತು ನಿಮಗೆ ಇವಾಗ ಡೈರೆಕ್ಟಾಗಿ ಸಾಯಂಕಾಲ ಸಿಗ್ತೀನಿ. 4 ಗಂಟೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕಪ್ಪ ಕಂಟಿನ್ಯೂ ಮಾಡಿದ್ರೆ ಯಲಹಂಕದಲ್ಲಿ ಇದ್ದೀನಿ. ಅದಕ್ಕೆ ಲಾಸ್ಟ್ ಆರ್ಡ್ರ್ ಇವಾಗ 43 ಲಾಸ್ಟ್ ಆರ್ಡ್ರ್ ಕೊಟ್ಟಿದ್ದೆ. ಅದಕ್ಕೆ ಮತ್ತೆ 4 ಗಂಟೆಯಿಂದ ಸ್ಲಾಟು ಬುಕ್ ಮಾಡ್ಕೊಂಡಿದ್ದೀನಿ. ಎಷ್ಟು 4 ಗಂಟೆಯಿಂದ 7 ಗಂಟೆವರೆಗೂ. ಇವಾಗ ಅರ್ನಿಂಗ್ಸ್ ಬಂದುಬಿಟ್ಟು ಒಂದು 2,000 ರೂಪಾಯಿ ಆಗಿದೆ ಅರ್ನಿಂಗ್ಸು. ಇನ್ನೂ ಬೇಕಾಗಿರೋ ಒಂದು 5, 6, 7 ಆರ್ಡ್ರ್ ಬೇಕಾಗಿರೋದು. ಯಲಹಂಕದಲ್ಲಿ ಇದ್ದೀನಿ. 4 ಗಂಟೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವತ್ತು. ನೋಡೋಣ ಇವತ್ತು ಎಷ್ಟು ಅರ್ನಿಂಗ್ಸ್ ಆಗುತ್ತೆ. ಆಲ್ಮೋಸ್ಟ್ ಒಂದು 2,000 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಒಂದು ಟೋಟಲ್ಲು ಒಂದು 3,000 ಹೊಡೆಯೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಎಷ್ಟಾಗುತ್ತೆ ಅಂತ. ಮತ್ತೆ ನಿಮ್ಗೆ ಆಮೇಲೆ ಸಿಗ್ತೀನಿ. ಇವಾಗ ಒಂದು ಜಸ್ಟ್ ಒಂದು ಡ್ರಾಪ್ ಕೊಟ್ಟು ಡ್ಯೂಟಿ ಆಫ್ ಮಾಡಿದ್ದೀನಿ. ಝೋನಲ್ಲಿ ಇದ್ದೀನಿ ಅಂತ. ಆಲ್ಮೋಸ್ಟ್ ನಾನು ಬೇಕಾಗಿರೋದು ಇನ್ನು ಒಂದೇ ಒಂದು ಆರ್ಡ್ರು. ಆಲ್ಮೋಸ್ಟ್ ನಾನು 4 ಗಂಟೆ ಮೇಲೆ ಎಷ್ಟಪ್ಪ ಆರ್ಡ್ರ್ ಹೊಡ್ತೀನಿ ಅಂದರೆ 1, 2, 3, 4 ಎಲ್ಲ ಲಾಂಗ್ ಹೊಡೆದಿರೋದು ಇವೆಲ್ಲ. ಯಾಕಂದ್ರೆ ಅದ್ರಲ್ಲಿ ಬೇರೆ ವೇಟಿಂಗ್ ಚಾರ್ಜಸ್ ಎಲ್ಲ ಐತೆ. 2,300 ರೂಪಾಯಿ ಚಿಲ್ಲರೆ ಆಗಿದೆ ಇವತ್ತು ಅರ್ನಿಂಗ್ಸು. ನೋಡೋಣ ಇನ್ನು ಯಾಕಂದ್ರೆ ಹೊಡಿತಾ ಇರ್ತೀನಿ. ಹಾಗೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಗೊತ್ತಿಲ್ಲ. ಇವಾಗ ಸುಲ್ತಾನ್ ಪಾಳ್ಯದಲ್ಲಿ ಇದ್ದೀನಿ. ಇನ್ನೊಂದು 2 ನಿಮಿಷ ಬಿಟ್ಟು ಲಾಗಿನ್ ಆಗ್ತೀನಿ. 75% ಸಾಯಂಕಾಲ ಇರೋದು. ನಮ್ಮ ನರ್ಸಿಂಗ್ ಮ್ಯಾಚ್ ಹತ್ರ ಗೆದ್ದು ಖುಷಿ ಆಯಿತು. ಇವಾಗ ಬರ್ರಿ ಎಷ್ಟಾಗತ್ತೆ ಆರ್ಡ್ರ್ ಹೊಡ್ಕೊತಗೋಣ. ಇದಕ್ಕೆ ಬೇಕಾಗಿರೋ 36, ಇನ್ನೂ 3 ಆರ್ಡ್ರ್ ಹೊಡೆಗೆ 39 ಆರ್ಡ್ರ್ ಹೊಡೆದ್ರೆ 2,900 ರೂಪಾಯಿ ಅಡ್ಜಸ್ಟ್ಮೆಂಟ್ ಅಂತ ಕೊಟ್ಟು ಒಂದು ಅರ್ನಿಂಗ್ಸ್ ಆಗಿದೆ. ಅವನೇನು ಕೊಡೋದು ನನಗೆ 2,300 ಪ್ಲಸ್ 500 ರೂಪಾಯಿ ಆದರೆ 2,900 ಆಗುತ್ತೆ. ನನ್ನ 44 ಆರ್ಡ್ರಿಗೆ ಅದೇನು ಹೊಡಿತಾ ಇಲ್ಲ. ಇದೆಲ್ಲ ವೇಸ್ಟ್. ಇದು MG ಇದೇನಿದೆಲ್ಲ ಮಿನಿಮಮ್ ಗ್ಯಾರಂಟಿ ಇದೆ. ತುಂಬ ವೇಸ್ಟ್ ಇದೆ. ಸುಮ್ಮನೆ ನಮ್ಮ 30 ಆರ್ಡ್ರ್ ಏನು ಕೊಟ್ಟರೆ ಅದಷ್ಟು ಕೊಡ್ಕೊತ ಹೋಗೋಣ ಅಷ್ಟೇ. 7 ಗಂಟೆಗೆ ಲಾಗಿನ್ ಆಗಿದ ತಕ್ಷಣ ಮತ್ತೆ ಆಮೇಲೆ ಸಿಗ್ತೀನಿ ನಿಮಗೆ. ಇವಾಗ ಮ್ಯಾಕ್ಡಾಮ್ಸ್ ಹತ್ರ ಬಂದಿದ್ದೀನಿ. ಮತ್ತೆ ಇನ್ನೂ ಯಾವುದೋ ಒಂದು ಆರ್ಡ್ರ್ ಕೊಟ್ಟಿಲ್ಲ. ಅದಷ್ಟೇ. ಇನ್ನೂ ಒಂದು ಆರ್ಡ್ರ್ ಹೊಡಿಬೇಕೈತೆ. ನೋಡೋಣ ಆರ್ಡ್ರ್ ಯಾವಾಗ ಬೀಳುತ್ತೋ ಗೊತ್ತಿಲ್ಲ. ಬಿದ್ದಾದಮೇಲೆ ಸಿಗೋಣ. ಇಲ್ಲಿ ನೋಡಿ, ಅವ್ನು ಕೊಟ್ಟಿರೋ 44 ಆರ್ಡ್ರಿಗೆ 2,900.
ನನ್ನ 2,962 ರೂಪಾಯಿ ಅರ್ನಿಂಗ್ಸ್ ಆಗಿಬಿಟ್ಟೈತೆ. ಅದಕ್ಕೆ ಇದೆಲ್ಲ ವೇಸ್ಟ್. ಇದು ಎಮ್ ಜಿ ಎಲ್ಲ ಸುಮ್ಮನೆ ಹೊಡಿತಾರದು. 525 ರೂಪಾಯಿ ಬಂತ. ಲಂಚ್ ಡಿನ್ನರ್ ಲಾಗಿನ್ ಆಗಿರಬೇಕು, ಹೊಡಿಬೇಕಷ್ಟೇ. ಅವ್ನು ಡಿನ್ನರ್ ಪಿಕ್ ಮಾತ್ರ ಲಾಗಿನ್ ಆಗಿರಿ 40 ಕೊಡೋರಿಗೆ 2,900 ರೂಪಾಯಿ ಐತೆ. ಅದರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ಕೊಡೋದೇ ನಾನೇ ಜಾಸ್ತಿ ಆಗಿಬಿಟ್ಟೈತೆ. ಇನ್ನೂ ಎಷ್ಟು 62 ರೂಪಾಯಿ. ನನಗೆ ಇವತ್ತಿನ ಅರ್ನಿಂಗ್ಸ್ ನೋಡೋಣ. ಇವಾಗ ಇನ್ನೂ 9:48 ಗಂಟೆಗಿದೆ. ಇನ್ನು ಒಂದು ಆರ್ಡ್ರು ಇಲ್ಲ 2 ಆರ್ಡ್ರ್ ಹೊಡ್ಕೊಂಡು ಸುಮ್ಮನೆ ಕುತ್ಕೋತೀನಿ. 10:45 ಗಂಟೆವರೆಗೂ 14 ಅವರ್ 21 ನಿಮಿಷ ಆಗೈತೆ ಡ್ಯೂಟಿ. ಇಲ್ಲೇ ಕೆಂಪಾಪುರದಲ್ಲಿದ್ದೀನಿ. ವೀಕ್ಲಿದು ಬೇಕಾಗಿರೋದು ನನಗೆ 14,000 ಹೊಡೆದ್ಬಿಟ್ಟಿದ್ದೀನಿ. ನೋಡೋಣ, ಇನ್ನೂ ಒಂದು ಆರ್ಡ್ರ್ ಹೊಡೆದ್ಬಿಟ್ಟು ಎಷ್ಟಾಗುತ್ತೆ ಅರ್ನಿಂಗ್ಸ್ ಲಾಸ್ಟಲ್ಲಿ ಹೇಳ್ತೀನಿ. ಗಾಡಿ ಕಿಲೋಮೀಟರ್ಸ್ ಎಷ್ಟಾಗಿದೆ ಅಂತ. ಇವತ್ತಿನ ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 16,114 ಕಿಲೋಮೀಟ್ರ್ ಆಗಿದೆ. 16,114. ಬೆಳಗ್ಗೆ ಬಂದುಬಿಟ್ಟು 15,848 ಆಗಿದ್ದು. ಇವಾಗ ಬಂದುಬಿಟ್ಟು 16,140. 266 ಕಿಲೋಮೀಟ್ರ್ ಓಡಿಸಿದ್ದೀನಿ ಗಾಡಿನ. ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ತೋರಿಸ್ತೀನಿ ರೀ. ಡ್ಯೂಟಿ ಆಫ್ ಮಾಡ್ತಾಯಿದ್ದೀನಿ. 10:46 ಆಗಿರೋದು ಆಫು. ಇದು ಬೇಗ ಮಾಡಿಬಿಡೋಣ. ನಿಜಾನ 50 ರೂಪಾಯಿ ಕೊಡ್ತಾನೆ. ಏನಾದರೂ ಮಾಡ್ಕೊಳ್ಳಿ. ಇದು 3,102 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ರಿಫ್ರೆಶ್ ಮಾಡಿಬಿಡೋಣ. ಫಸ್ಟು 44 ಆರ್ಡ್ರ್ ಹೊಡೆದ್ಬಿಟ್ಟಿದ್ದೀನಿ. ಆಲ್ಮೋಸ್ಟು ಜಾಸ್ತಿನೇ ಆಗಿರೋದು ಇವತ್ತು. 3,102 44 ಆರ್ಡ್ರಸ್ಗೆ ಒಂದು ಆರ್ಡ್ರ್ ರಿಜೆಕ್ಟ್ ಬೇರೆ ಹೊಡೆದಿದ್ದೆ. ತುಂಬ ಲಾಂಗ್ ಆರ್ಡ್ರ್ ಕೊಟ್ಟಿದ್ದಂತ. ಮತ್ತು ಇವತ್ತಿಂದು 3,102 ಅಂದರೆ 525. ಎಷ್ಟಪ್ಪ ಆಗುತ್ತೆ ಅಂದರೆ 3,102 ಪ್ಲಸ್ 525 3,627 ರೂಪಾಯಿ ಇವತ್ತಿಂದ ಹೊಡೆದಿದ್ದೀನಿ. ಅಪ್ಪ ಎಷ್ಟು ಅವರ್ ಡ್ಯೂಟಿ ಮಾಡಿದ್ದೀನಿ ಅಂದರೆ 15 ಅವರ್ 28 ನಿಮಿಷ. ಬೆಳಗ್ಗೆಯಿಂದ ಕಂಟಿನ್ಯೂ ಹೊಡೆದಿದ್ದೀನಿ. ಒಂದು 10 ನಿಮಿಷ ಅಷ್ಟೇ ಬ್ರೇಕ್ ಮಾಡಿರೋದು. ಇಲ್ಲಿ ಟೋಟಲ್ 46 ಆರ್ಡ್ರ್ ಹೊಡೆದಿದ್ದೀನಿ. 46 ಆರ್ಡ್ರು 15 ಅವರ್ 28 ನಿಮಿಷ. ಟೋಟಲ್ ಅರ್ನಿಂಗ್ಸು 3,627. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ಎಷ್ಟಾದ್ರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್, ಗುಡ್ ನೈಟ್.